ಹೇ ವಾಟ್ಸ್ ಅಪ್ ಗೈಸ್, ಇದರ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಜಿಯೋದ ಒಂದು ಪ್ಲಾನ್ ಏನಿತ್ತು ಅಂದರೆ 1 GB. 1 GB ಸುಮಾರು 209 ಆಗಿರಲಿ 249 ಆಗಿರಲಿ, ಸೊ ಜಾಸ್ತಿ ಯೂಸ್ ಮಾಡದೇ ಇರೋರು ಜಿಯೋದ 1 GB ಪ್ಲಾನ್ ಅನ್ನು, ಅಂದರೆ 1 GB ಪರ್ ಡೇ, ಲೈಕ್ 28 ಡೇಸ್ ಆಗಿರ್ಬೋದು, 22 ಡೇಸ್ ಆಗಿರ್ಬೋದು, ರೀಚಾರ್ಜ್ ಮಾಡ್ಕೊತಾ ಇದ್ರು. ಬಟ್ ಈಗ ಜಿಯೋ ಸ್ಮಾರ್ಟ್ಲಿ ಯಾರಿಗೂ ಗೊತ್ತಾಗ್ದಾಗೇನೆ ಒಂದು ಜಿಯೋ ರೀಚಾರ್ಜ್ ಪ್ಲಾನ್ಸ್ ಏನಿರುತ್ತೆ ಪರ್ 1 GB ಪರ್ ಡೇದು ಅದನ್ನು ತೆಗೆದು ಹಾಕಲಾಗಿದೆ. ಎಸ್, ಬನ್ನಿ ಗೈಸ್, ನಿಮಗೆ ಜಿಯೋ ಅಪ್ಲಿಕೇಶನಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿ ಯಾವ್ಯಾವ ಪ್ಲ್ಯಾನ್ ಇವಾಗ ನಿಮಗೆ ಅವೈಲೇಬಲ್ ಇದೆ, ಲೈಕ್ ಮೋಸ್ಟ್ ಅಫೋರ್ಡಬಲ್ ಪ್ಲ್ಯಾನ್ ಯಾವುದಿದೆ ಈಗ ಸದ್ಯಕ್ಕೆ ಅನ್ನೋದನ್ನು ನೋಡೋಣ. ಸೊ ನೀವು ಜಿಯೋ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನೋಡಿದ್ರೆ ಈಗ ಅದರ ರೀಚಾರ್ಜ್ ಪ್ಲ್ಯಾನ್ ಏನಿರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ ಎಕ್ಸ್ಪ್ಲೋರ್ ಆಲ್ ಪ್ಲ್ಯಾನ್ಸ್ ಅಂತಿದೆ. ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಸೊ ನೀವು ಲಾಸ್ಟಲ್ಲಿ ನೋಡ್ಬೋದು, ನಿಮಗೆ ಪ್ಲ್ಯಾನ್ಸ್ಗಳ ಡೀಟೇಲ್ಸ್ ಕಾಣಿಸುತ್ತೆ. ಇಲ್ಲಿ ನೋಡಿ 2.5 GB ಪರ್ ಡೇ, 2 GB ಪರ್ ಡೇ, ಆಮೇಲೆ 1.5 GB ಪರ್ ಡೇ, ಆಮೇಲೆ 3 GB ಪರ್ ಡೇ. ಮೊದಲು ಈ ಲಿಸ್ಟ್ನಲ್ಲಿ ಯಾವುದು ಅಂದರೆ 1 GB ಪರ್ ಡೇನೂ ಕೂಡ ಆ್ಯಡ್ ಇತ್ತು, ರೈಟ್? ಅದರದ್ದು 249 ಮತ್ತು 209. ಸೊ 1 GB ಪರ್ ಡೇ ಪ್ಯಾಕ್ ಏನಿತ್ತು ಪ್ಲ್ಯಾನು, ಸೊ ಅದನ್ನು ಕಂಪ್ಲೀಟಾಗಿ ಜಿಯೋದಿಂದ ತೆಗೆದುಹಾಕಲಾಗಿದೆ. ಇವಾಗ ನಿಮಗೆ ಸ್ಟಾರ್ಟಿಂಗ್ ಪ್ಲ್ಯಾನ್ ಬಂದ್ಬಿಟ್ಟು 1.5 GB ತೊಗೊಬೇಕು. ಅಂದರೆ 1.5 GB ಏನೆಲ್ಲ ಡೇಟಾ ಸಿಗುತ್ತೆ, ಏನೆಲ್ಲ ಪ್ಲ್ಯಾನ್ಸ್ಗಳಿದೆ ಅಂದರೆ ನೋಡ್ಬೋದು ನೀವು ಇಲ್ಲಿ 889 ಹಿಡಿದು 884 ಡೇಸ್ಗೆ ಇರುತ್ತೆ 1.5 GB ಡೇಟಾ. ಆಮೇಲೆ 666 ಇದೆ, ಆಮೇಲೆ 579 ಇದೆ, ಆಮೇಲೆ 329, 319, ಆಮೇಲೆ 299, ಆಮೇಲೆ 239. ಅಂದರೆ ನಿಮಗೆ 28 ಪ್ಲ್ಯಾನ್ ತೊಗೊಬೇಕು, 28 ಡೇಸ್ದು ಅಂದರೆ ಇವಾಗ ಮಿನಿಮಮ್ ನಿಮಗೆ 299 ರೀಚಾರ್ಜ್ ಮಾಡಲೇಬೇಕು. ಇಲ್ಲ ಅಥವಾ 22 ಡೇಸ್ ತೊಗೋಬೇಕು ಅಂದರೆ ಮಿನಿಮಮ್ 239 ನಿಮಗೆ ರೀಚಾರ್ಜ್ ಮಾಡಲೇಬೇಕು. ಮೊದಲು ಇದು 209 249ನಲ್ಲೂ ಕೂಡ ಆಗ್ತಾಯಿತ್ತು. ಬಿಕಾಸ್ ಯಾರು ಜಾಸ್ತಿ ಯೂಸ್ ಮಾಡೋದಿಲ್ಲ ಡೇಟಾನ, ಕೇವಲ 1 GB ಪರ್ ಡೇಗೆ ಅವರು ಯೂಸ್ ಮಾಡ್ತಾಯಿದ್ರು. ಲೈಕ್ ಜಸ್ಟ್ ಲೈಕ್ ಯಾವಾಗಾದರೂ ಸೋಷಿಯಲ್ ಮೀಡಿಯಾ ಸ್ವಲ್ಪ ಚೆಕ್ ಮಾಡಿದ್ರಿ ಅಥವಾ ಲೈಕ್ ಏನಾದರೂ ಮೆಸೇಜು ಕಾಲಿಂಗೋಸ್ಕರ ಮಾತ್ರ ಅವರು 4G ಸಿಮ್ನ ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಏನಿದೆ ಅಂದರೆ ಇವಾಗ ಕಂಪ್ಲೀಟಾಗಿ 1 GB ಡೇಟಾ ಏನಿದೆ ಈಗ ಜಿಯೋ ಪ್ಲಾಟ್ಫಾರ್ಮಿಂದ ತೆಗೆದು ಹಾಕಲಾಗಿದೆ ಗೈಸ್. ಓಕೆ, ಸೊ ಅಂದರೆ ಇವಾಗ ಪ್ಲ್ಯಾನ್ಸ್ ಏನು ಸ್ಟಾರ್ಟ್ ಆಗುತ್ತೆ ಅದು ಬಂದ್ಬಿಟ್ಟು 1.5 GB ಪರ್ ಡೇ ಡಾಟಾನೇ ಇವಾಗ ಪ್ಲ್ಯಾನು ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಜಿಯೋ ಪದೇ ಪದೇಯಾಗಿ ತನ್ನ ಒಂದು ಡೇಟಾ ಪ್ಯಾಕ್ಸ್ಗಳನ್ನ ತೆಗೆಯೋದ್ರಿಂದ ಡೇಟಾ ಒಂದು ರೀಚಾರ್ಜ್ ಒಂದು ಪ್ಲ್ಯಾನ್ ಏನಿರುತ್ತೆ ಅದು ಹೈ ಆಗ್ತಾ ಹೋಗುತ್ತೆ ಕಸ್ಟಮರ್ಗೆ. ಇವಾಗ 209 ಮಾಡ್ತಾ ಇರೋರು ಇವಾಗ ಡೈರೆಕ್ಟಾಗಿ ಎಷ್ಟಕ್ಕೆ ಬಂದರು, 299 ಬಂದು ನಿಂತಿದೆ, ರೈಟ್? ಸೊ ಅದಕ್ಕಾಗಿ ಏನಂತಂದರೆ ಇದು ಒಂದು ಟ್ರಿಕ್ ಇರುತ್ತೆ, ರೇಟ್ನ ಜಾಸ್ತಿ ಮಾಡೋದು, ಅವರಿಗೆ ಪ್ರಾಫಿಟ್ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದೆಲ್ಲನೂ ಇದೊಂದು ದೊಡ್ಡ ಒಂದು ಟ್ರಿಕ್ಕು, ಗೇಮು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಫ್ರೀ ಕೊಟ್ಟಾಗಿತ್ತು. ಸೊ ಈಗ ಅವರು ಆ ಕಾಸನ್ನು ತೆಗಿತಾ ಇದ್ದಾರೆ ಜನಗಳಿಂದ. ದ್ಯಾಟ್ಸ್ ಹೌ ಇಟ್ ಈಸ್ ಕಾಲ್ಡ್ ಬಿಸ್ನೆಸ್. ಇದೊಂದು ಬಿಸ್ನೆಸ್ಸು. ಸೊ ಬಿಸ್ನೆಸ್ ಮಾಡೋರು ಅವ್ರ ಬಿಸ್ನೆಸ್ಸೇ ಮಾಡ್ತಾರೆ ಯಾವಾಗಿದ್ದರು. ಒಂದು ದಿವಸ ಫ್ರೀ ಕೊಟ್ಟರೆ 2ನೇ ದಿವಸ ನಿಮ್ಮ ಹತ್ರ ಡಬಲ್ ಕಿತ್ಕೊತಾರೆ. ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಯಾ, that's it for this video. And what do you think about this removal of 209 and 249? Tell on the comment section. Thanks for watching. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.